ಡೈರೆಕ್ಟಾಗಿ ಕೇಳ್ತಾರೆ. ತುಂಬ ಸತಿ ಕೇಳಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಯಾವ ಶಾಸನ ಇದೆ ಅಂತ ಕೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಗವಿಮಠ್ ಮತ್ತು ಪಾಲ್ಕಿಗುಂಡ್ ಇದ್ದಾವೆ, ಅದನ್ನು ಕೇಳಿದ್ದಾರೆ. ಏನು ಮಾಡ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಬಿಡ್ತಾರೆ ನೋಡಿ. ರಾಯಚೂರು ಜಿಲ್ಲೆಯಲ್ಲಿರುವಂಥದ್ದು ಕೆಳಗಿಂದ ಒಯ್ದು ಮೇಲೆ ಹಾಕಿರ್ತಾರೆ, ಮ್ಯಾಗಿನ ತಂದು ಕೆಳಗೆ ಹಾಕಿರ್ತಾರೆ. ಇವು 5 ಕ್ವಶನ್ಗಳಲ್ಲಿ 5ಕ್ಕೆ 5 ಹಾಕಿ ಇದನ್ನು ಏನು ಮಾಡ್ತಾರೆ, ಒಂದರತ್ತೊಂದು ಚೇಂಜಸ್ ಮಾಡಿ ಹಾಕಿಬಿಡ್ತಾರೆ. ಹಾಗಂತ ಇದು ಗೊತ್ತಿದ್ದರೆ ಹೇಳಲಿಕ್ಕೆ ಬರ್ತದೆ, ಇಲ್ಲಾಂದರೆ 1 ಮಾರ್ಕ್ಸ್ ಇಲ್ಲಿ ಹೋಗ್ತದೆ. 1 ಮಾರ್ಕ್ಸಿಗೂ ಕೂಡ ಕೇಳಿದ್ದಾರೆ ಮತ್ತು ಮ್ಯಾಚ್ ಮಾಡಿ ಕೂಡ ಕೇಳಿದ್ದಾರೆ. ಇವಾಗ ಬಂದ ಹಾಗೆ ಮ್ಯಾಚ್ ಮಾಡುವಂಥ ಕ್ವಶನ್ ಜಾಸ್ತಿ ಆಗಿದ್ದಾವೆ. ಮ್ಯಾಚ್ ಮಾಡಿ ಕೇಳ್ತಾ ಇದ್ದಾರೆ, ತುಂಬ ಟೈಮ್ ಹಿಡಿತದೆ. 1-2 ಮಾರ್ಕ್ಸ್ ಬಂದರೂ 1-2 ಲೈನ್ ಬಂದರೂ ಕೂಡ ಮತ್ತೆ ಕನ್ಫ್ಯೂಸಲ್ಲೇ ಆಗ್ತದೆ. ಇವು 5 ಲೈನ್ ಬಂದ್ರೇ ನಮ್ಗೆ 1 ಮಾರ್ಕ್ಸು ಸಿಗೋದು ನೋಡಿ. ಇವಾಗ ಬಂದಾಗೆ ತುಂಬ ಕ್ವಶನ್ಗಳನ್ನು ಏನು ಮಾಡ್ತಿದ್ದಾರೆ, ತುಂಬ ಲಾಂಗ್ ಕ್ವಶನ್ಗಳನ್ನು ಕೇಳ್ತಿದ್ದಾರೆ. 4 ಆಪ್ಷನ್ಗಳನ್ನು ಇಟ್ಟಿರ್ತಾರೆ. 4 ಆಪ್ಷನ್ಗಳು ಓದಿದ ಮೇಲೇ ನಾವು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅವಕಾಶ ಇರುತ್ತೆ ನೋಡಿ. 1 ಉತ್ತರ, 2 ಉತ್ತರ, 3 ಉತ್ತರ, 4 ಏನು ಮಾಡಿರ್ತಾರೆ, ಈ ಮೇಲಿನವುಗಳು ಸರಿಯಾಗಿವೆ ಅಂತ 2 ಕೊಟ್ಟು 2 ಹಾಗೆ ಕೇಳ್ತಾರೆ. 2 ಸರಿಯಾಗಿವೆ ಅಥವಾ ಎ ಸರಿ ಅಥವಾ ಬಿ ಸರಿ ಅಥವಾ ಎ ಬಿ 2 ಸರಿ ಅಥವಾ ಎ ಬಿ 2 ತಪ್ಪು ಅಂತ ಈ ಥರ ಕೊಡ್ತಾರೆ. ತುಂಬ ಕಷ್ಟ ಮಾಡ್ತಿದ್ದಾರೆ ಇವಾಗ ಕ್ವಶನ್ನು. ತುಂಬ ಅರ್ಥ ಮಾಡ್ಕೋಬೇಕು ನೋಡಿ. ತುಂಬ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗ್ತದೆ. ಅದು ಬಿಟ್ಟು ಏನೋ ನಾವು ಹೈಲೈಟ್ ಅಷ್ಟೇ ಓದಿದರೆ ಅಲ್ಲಿ ಏನೂ ಬರೀಲಿಕ್ಕೆ ಆಗಲ್ಲ. ಆಮೇಲೆ ಕೆಲವೊಂದು ಅರ್ಥನೂ ಕೂಡ ಆಗಲ್ಲ. ಇದು ಓದಿದಂಗೆ ಆಗಿತ್ತು ಅಲ್ವಾ, ಓದಿದ್ದೀನಿ ಅಲ್ವಾ, ಯಾಕೆ ನನಗೆ ಬರ್ತಿಲ್ಲ ಅಂತ ಹೀಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ಹೀಗೆ ತುಂಬ ಕಷ್ಟ ಆಗ್ತಿದೆ ನೋಡಿ. ಶಿಲಾಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು ತಲೆದೂರಿತ್ತು. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ಇದರಿಂದಾಗಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿತು. ಇಲ್ಲೇ ನೋಡಿ ಎಷ್ಟೊಂದು ಮಾರ್ಮಿಕವಾದ ವಿಷಯವಿದೆ. ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಇದು ಯಾರು ಬರೆದಿದ್ದಾರೆ ಇದನ್ನಂತ ಯಾರಿಗೆ ಕಂಡುಹಿಡಿಲಿಕ್ಕೆ ಆಗಿದ್ದಿಲ್ಲ. ಒಂದು ತಲೆನೋವಾಗಿತ್ತು ನೋಡಿ, ಎಲ್ಲ ಇತಿಹಾಸಕಾರರಿಗೆ ಒಂದು ತಲೆನೋವಾಗಿತ್ತು. ಮುಂದೆ ಏನಾಗಿತ್ತು, ಮಸ್ಕಿ ಎಲ್ಲಿದೆ, ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಇದೆ. ಮತ್ತು ಕಲ್ಕತ್ತಾ ಶಾಸನಗಳು, ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ಇದರಿಂದ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿತ್ತು. ಆಮೇಲೆ ಕೆಲವೊಂದು ಇತಿಹಾಸಕಾರರು ಏನು ಮಾಡಿದರು, ಇದನ್ನೆಲ್ಲ ಬರೆದಿರೋರೆಲ್ಲ ಅಶೋಕ ಅಂತ ತಿಳ್ಕೊಂಡ್ರು ನೋಡಿ. ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು. ಯಾವ ಗುಣಗಳಿದ್ದಾವೆ ನೋಡಬೇಕು ನೋಡಿ. ಅಶೋಕನ ಯಾವ ಗುಣಗಳು ಇದ್ದಾವೆ? ಅಶೋಕನ ಗುಣಗಳು ತುಂಬ ಒಳ್ಳೆಯ ಗುಣಗಳಿದ್ದಾವೆ ನೋಡಿ. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ತಂದೆ ತಾಯಿಯರಿಗೆ ಏನಾಗಿರಬೇಕು, ವಿಧೇಯರಾಗಿರಬೇಕು. ಮತ್ತು ಗುರುಗಳಿಗೆ ಗೌರವ ತೋರಬೇಕು. ಗುರುಗಳಿಗೆ ಏನು ಮಾಡಬೇಕು, ಗೌರವ ತೋರಬೇಕು. ಪ್ರತಿಯೊಬ್ಬರು ಸತ್ಯವನ್ನು ನುಡಿಯಬೇಕು. ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು.